ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಪ್ನ ಲೋಕ ಕನ್ನಡ ಬ್ಲಾಗ್. ಇವತ್ತೊಂದು ಕುಕ್ಕಿಂಗ್ ರೆಸಿಪಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಬೇಬಿಕಾರ್ನ್ ಮಂಚೂರಿ ಹೆಂಗೆ ಮಾಡೋದಂತ ಕೂಡ ನಿಮಗೂ ಕೂಡ ತೋರಿಸ್ತೀನಿ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಮಾಡೋಕ್ಕೆ ಏನೇನು ಬೇಕಂತ ತೋರಿಸ್ತೀನಿ, ಬನ್ನಿ ಅದನ್ನ ಬರೆದು ಇಟ್ಕೊಳ್ಳಿ. ಇವಾಗ ಬನ್ನಿ ಕಡೆ ಬೇಬಿಕಾರ್ನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಂಗೆ ಈರುಳ್ಳಿ, ದಪ್ಪಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಕುಯ್ಕೊಂಡಿದ್ದೀನಿ. ಬೇರೆ ಬೇಕಾ ಪದಾರ್ಥಗಳು. ಇವಾಗ ಮಾಡೋಣ ಬನ್ನಿ, ಸ್ಟಾರ್ಟ್ ಮಾಡ್ಕೊಳ್ಳೋದು. ಉಪ್ಪು, ಖಾರದ ಪುಡಿ ಮತ್ತು ಅಕ್ಕಿ ಹಸಿಟ್ಟು, ಕಾರ್ನ್ಫ್ಲವರ್ ಹಾಕಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನಾಗಿ. ಒಂದು ಸ್ವಲ್ಪ ನೀರು ಹಾಕಬೇಕು, ಅದನ್ನು ಬೋಂಡ ಅದಕ್ಕೆ ಕಳಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಬನ್ನಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ನೋಡಿದ್ರೆ ತಿಕ್ನೆಸ್ ಇರಬೇಕು. ಇವಾಗ ಬೇಬಿಕಾರ್ನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ, ಈರುಳ್ಳಿ ಪಕ್ಕೊಡೋ ಥರ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಕೈಲಿ ಕಳಿಸ್ಕೊಳ್ಳಿ. ಬನ್ನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಹಂಗೆ ಎಣ್ಣೆ ಕಾಯೋಕ್ಕೆ ಬಾಣಲೆ ಇಟ್ಕೊಳ್ಳೋದ. ಗ್ಯಾಸಲ್ಲಿ ಹೆಚ್ಕೊಬಿಟ್ಟು ಎಣ್ಣೆ ಕಾದ್ಮೇಲೆ ಹಂಗೆ ಬಾಣಲೆ ನೀರು ಇರ್ತದೆ ಮಾಡಿ ಬಟ್ಟೆ ಒಡ್ಸ್ಕೊಂಡು ಎಣ್ಣೆ ಉಯ್ಕೊಳ್ಳೋದ ಚೆನ್ನಾಗಿ. ಹಂಗೆ ಕ್ಲೀನಾಗಿ ಎಣ್ಣೆ ಉಯ್ಕೊಬಿಡೋಣ. ಬನ್ನಿ ಗಾಯ್ಸ್, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮನೆ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಅದೇ ಹಾಕ್ಕೊಳ್ಳಿ. ಇವಾಗ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಗಿರೋದ್ರಲ್ಲಿ ಒಂದು ತಟ್ಟೆಗೆ ಎತ್ತಾಕೊಂಡು ಇವಾಗ ಒಂದು ಸ್ವಲ್ಪ ಬಾಣಲಿಗೆ ಆಯಿಲ್ ಹಾಕಿ ಶುಂಠಿ ಬೆಳ್ಳುಳ್ಳಿ, ಒಂದು ಆನಿಯನ್ ಹಾಕೋಣ ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣದಾಗಿ. ಜೊತೆಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿದ್ರ ಜೊತೇಲಿ, ಅವಾಗ ಬೇಗ ಫ್ರೈ ಆಗುತ್ತೆ. ಗೈಸ್ ಇವಾಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಸ್ಪೂನ್ ಆಫ್ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳೋದ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಳತೆಗೆ ಹಾಕೊಳ್ಳಿ. ಹಾಗೆ ಒಂದು ಸ್ಪೂನ್ ಟೊಮೆಟೊ ಸಾಸ್ ಹಾಕೊಳ್ಳೋದ, ಮತ್ತು ಒಂದು ಸ್ಪೂನ್ ಆಫ್ ಸೋಯಾ ಸಾಸು ಮತ್ತು ಒಂದು ಸ್ಪೂನ್ ಆಫ್ ವೆನಿಗರ್ನ ಎರಡನ್ನೂ ಹಾಕತ್ತೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಮತ್ತು ಕಾರ್ನ್ಫ್ಲವರ್ ಒಂಚೂರು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಂದು ಸ್ವಲ್ಪ ಗಟ್ಟಿ ತಿಕ್ನೆಸ್ ಆದಮೇಲೆ ನಾವು ಮಾಡ್ಕೊಂಡಿರೋಂಥ ಬೇಬಿಕಾರ್ನ್ ಫ್ರೈನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ, ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊರಿಯಂಡರ್ ಹಾಕ್ಬಿಟ್ರೆ ಈ ಎಮ್ಮಿ ಬೇಬಿಕಾರ್ನ್ ಮಂಚೂರಿಯನ್ ರೆಡಿ ಆಗಿಬಿಡುತ್ತೆ. ನಿಮ್ಮನೆ ಮಾಡಿ ಹೆಂಗಿತ್ತು ಅಂತ ಕೇಳಿ. ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಮಾಡಿದ್ವಿ ಗೊತ್ತಾ. ನನ್ನ ತಂಗಿ, ನಮ್ಮ ಫ್ಯಾಮಿಲಿ ಅವರೆಲ್ಲ ಇಷ್ಟಪಟ್ಟರು. ಇವಾಗ ಬನ್ನಿ ಈ ವಿಡಿಯೋ ಹಿಡ್ಕೊಂಡು ಮಾಡೋಣ. ನಮ್ಮ ಹತ್ರ ಬರೀ ಈ ವಿಡಿಯೋ ಹಿಡ್ಕೊಂಡು ಮಾಡ್ತೀವಿ.